ಹಾಯ್ ಹಲೋ ನಮಸ್ತೆ. ನನ್ನ ಮತ್ತೊಂದು ಕತೆ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನೀ ಸಂಬಂಧ ಕಥೆಯನ್ನು ರೇಖಾ ಸ್ಟೋರಿ ಟೈಮ್ನಲ್ಲಿ ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನೀ ಸಂಬಂಧ ಭಾಗ 1. ಇದೊಂದು ಕಾಲ್ಪನಿಕ ಕತೆ. ಸೌಮ್ಯತೆ ಅಥವಾ ಬೇರೆ ಕಥೆಗಳಿಗೆ ಹೋಲಿಕೆ ಕಂಡುಬಂದಲ್ಲಿ ಅದು ಕಾಕತಾಳೀಯ ಅಷ್ಟೇ. ಕೇಳಿ ಪ್ರೋತ್ಸಾಹಿಸಿ. ಸಂಕೇತ್ ಅರಸ್ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ. ಮೈಸೂರಿನಲ್ಲಿ ವಾಸವಿರುವ ಅರಸು ಮನೆತನದ ವಾರಸುದಾರ. ಅರಸು ಮನೆತನದ ಕೂಡು ಕುಟುಂಬದಲ್ಲಿ ಬೆಳೆದವನು. ಮನೆಯವರೆಲ್ಲರಿಗೂ ಅವನನ್ನು ಕಂಡರೆ ಅತಿ ಹೆಚ್ಚು ಪ್ರೀತಿ. ಅವನಿಗೂ ಕೂಡ ಮನೆಯವರು ಅಂದರೆ ಅಷ್ಟೇ ಪ್ರೀತಿ, ಆದರ, ಗೌರವ. ಎಲ್ಲ ಒಳ್ಳೆಯ ಗುಣಗಳೇ, ಆದರೆ ಅಷ್ಟೇ ಗರ್ವಿಷ್ಠ. ಮೂಗಿನ ತುದಿಯಲ್ಲೇ ಕೋಪವನ್ನು ಹೊತ್ತುಕೊಂಡಿರುವ ಕೋಪಿಷ್ಠ. ಅರಸು ಮನೆತನಕ್ಕೆ ಸೇರಿದ ಅವರದ್ದೇ ದೊಡ್ಡ ದೊಡ್ಡ ಕಂಪನಿಗಳಿದ್ದರೂ ಕೂಡ ಅವನು ಇಷ್ಟಪಟ್ಟು ಆಸೆಪಟ್ಟು ಆಯ್ದುಕೊಂಡಿದ್ದು ಪೊಲೀಸ್ ವೃತ್ತಿ. ಪ್ರತಿಯೊಂದರಲ್ಲೂ ಅಚ್ಚುಕಟ್ಟು, ಹಾಗೆ ಶಿಸ್ತನ್ನು ಬಯಸುವವನು. ಗರ್ವಿಷ್ಠ, ಕೋಪಿಷ್ಠ. ಕೆಲಸ ಅಂತ ಬಂದರೆ ಶಿಸ್ತಿನ ಸಿಪಾಯಿ. ಪೊಲೀಸ್ ಕೆಲಸಕ್ಕೂ ಸೈ, ಆಫೀಸ್ ಕೆಲಸಕ್ಕೂ ಸೈ. ಆದರೂ ಒಳ್ಳೆಯ ಮನಸ್ಸಿನ ವ್ಯಕ್ತಿ. ತಪ್ಪು ಮಾಡಿ ಸಿಕ್ಕಿಬಿದ್ದರೆ ಅಷ್ಟೇ ಅವರಿಗೆ ಭೂಲೋಕದಲ್ಲೇ ನರಕ ದರ್ಶನ ಮಾಡಿಸಿ, ಕನಸಿನಲ್ಲೂ ಬೆಚ್ಚಿ ಬೀಳಿಸಿ ಸಿಂಹಸ್ವಪ್ನವಾಗಿ ಕಾಡುತ್ತಿದ್ದ ನಮ್ಮ ಅರಸು. DYSP ಅರಸ್. ಸಂಕೇತ್ ಅರಸ್ ಹೆಸರು ಕೇಳಿದರೆ ಸಾಕು, ಕಳ್ಳರು, ಖದೀಮರು, ಭ್ರಷ್ಟರು, ಕೊಲೆಗಾರರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರೆಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ತಪ್ಪು ಮಾಡಿದರೆ ಬಿಡುವ ಅಸಾಮಾನ್ಯ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ಅರಸು ಹೆಸರು ಕೇಳಿದರೆ ಸಾಕು ಭಯಪಡುತ್ತಿದ್ದರು. ಅವನ ಕುಟುಂಬದಲ್ಲಿ ಹೆಚ್ಚು ಇಷ್ಟಪಡೋದು, ಹಚ್ಚಿಕೊಂಡಿರುವುದೆಂದರೆ ಅದು ಅವನ ಅತ್ತೆ, ಅವನ ಡಾರ್ಲಿಂಗ್. ಅವನ ಅತ್ತೆ ಎಂದರೆ ಅವನಿಗೆ ಪಂಚಪ್ರಾಣ. ಅವನ ಅತ್ತೆಗೂ ಕೂಡ ಸಂಕೇತ್ ಅಂದರೆ ಅವಳ ಪ್ರಾಣ, ಅವಳ ಮಗ, ಸೋದರಳಿಯ, ಅವಳ ಉಸಿರು ಎಲ್ಲ ಅವನೇ. ಮುದ್ದಾದ ಬೆಡಗಿ, ಚಂದನದ ಗೊಂಬೆ, ಎಲ್ಲರ ಅಚ್ಚುಮೆಚ್ಚಿನ, ಎಲ್ಲರ ಬಾಯಲ್ಲೂ ಸಾನು ಸಾನು. ಎಲ್ಲರಿಗೂ ಎಲ್ಲರ ಸಮಸ್ಯೆಗೂ ಅವಳೇ ಬೇಕು. ಆದರೆ ಅವಳಿಗೆ ಮಾತ್ರ ಹಿಂದೆ ಮುಂದೆ ಯಾರೂ ಇಲ್ಲದ ಅನಾಥೆ. ಅವಳ ಹೆಸರೇ ಸಾನ್ನಿಧ್ಯ. ಅನಾಥೆ. ಬೆಂಗಳೂರಿನ ಒಂದು ಸಣ್ಣ ಕಾಲೋನಿಯಲ್ಲಿ ಅವಳನ್ನು ಸಾಕಿದ ಅಜ್ಜಿಯ ಜೊತೆ ವಾಸವಾಗಿದ್ದಳು. ಆದರೆ ಈಗ ಒಬ್ಬಂಟಿಯಾಗಿ ನಗು ನಗುತ್ತಲೇ ಧೈರ್ಯದಿಂದ ಜೀವನವನ್ನು ಸಾಗಿಸುತ್ತಿದ್ದಾಳೆ. ಅವಳ ಕೆಲಸ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳ ಪರ್ಸ್ನ ಪಿಕ್ ಪ್ಯಾಕೆಟ್ ಮಾಡಿ, ಸಣ್ಣ ಪುಟ್ಟ ಸುಳ್ಳು ಹೇಳಿ, ಫ್ರೀಯಾಗಿ ಬಿಟ್ಟಿ ಸಲಹೆ ಕೊಟ್ಟು, ಎಲ್ಲರನ್ನೂ ಮಾತಿನಲ್ಲೇ ಯಾಮಾರಿಸಿ ಬಕ್ರ ಮಾಡುವುದೇ ಅವಳ ಕಾಯಕ, ಅವಳ ಕೆಲಸ. ಪಿಕ್ ಪ್ಯಾಕೆಟ್ ಮಾಡಿ ಗದ್ದ ದುಡ್ಡಿನಿಂದ ತನ್ನ ಚಿಲ್ಟಾರಿ ಗ್ಯಾಂಗ್ ಜೊತೆ ಹೋಟೆಲ್ಗೆ ಹೋಗಿ ಚೆನ್ನಾಗಿ ಬೇಕಾಗಿದ್ದನ್ನೆಲ್ಲ ತಿಂದು, ಏನಾದರೂ ಕಿತಾಪತಿ ಮಾಡಿ, ಓನರ್ ಜೊತೆ ಜಗಳ ಆಡಿ, ಅಮ್ಮ ತಾಯಿ ಬಿಲ್ ಕೊಡಬೇಡಮ್ಮ ಅಂತ ಓನರ್ ಅವಳಿಗೆ ಕೈ ಮುಗಿದು, ಅಮ್ಮ ತಾಯಿ ತಪ್ಪಾಯಿತು, ನಮ್ಮ ವ್ಯಾಪಾರ ಹಾಳು ಮಾಡಬೇಡ ಅಂತ ಅವಳನ್ನು ಬಾಯನ್ನು ಮುಚ್ಚಿಸಲು ಅವಳಿಗೆ ದುಡ್ಡನ್ನು ಕೊಟ್ಟು ಕಳುಹಿಸುತ್ತಿದ್ದರು ಹೋಟೆಲ್ ಓನರ್ಗಳು. ಸಿನಿಮಾ, ಪಾರ್ಕ್, ಬಟ್ಟೆ ಅಂಗಡಿ, ಎಲ್ಲಿಗೆ ಹೋದರೂ ಹೀಗೆ ಏನಾದರೂ ಒಂದು ಕಿತಾಪತಿ ಮಾಡಿ ಸ್ವಲ್ಪ ತಿಂದು ಸ್ವಲ್ಪ ಕದ್ದು ಬರುವುದು ಅವಳ ಕೆಲಸ. ಸಿಕ್ಕವರ ಜೊತೆ ಕೋಳಿ ಜಗಳ ಆಡಿ ದುಡ್ಡು ವಸೂಲಿ ಮಾಡುವುದೇ ಅವಳ ದೊಡ್ಡ ಕೆಲಸ. ಕಾಲೋನಿಯಲ್ಲಿ ಎಲ್ಲರೂ ಅವಳನ್ನು ರೌಡಿ ರಂಗಮ್ಮ, ರಂಗೀಲಾ ರಾಣಿ ಅಂತ ಕರೆಯುತ್ತಿದ್ದರು. ಪಿಕ್ ಪ್ಯಾಕೆಟ್ ಮಾಡಿದರೂ ದಿನಕ್ಕೊಂದು ಬಣ್ಣ ಬಣ್ಣದ ಬಟ್ಟೆ ಹಾಕಿಕೊಂಡು ರಾಯಲ್ ಆಗಿರಬೇಕು ಅನ್ನೋ ಹುಡುಗಿ ನಮ್ಮ ಸಾನ್ನಿಧ್ಯ. ಅದಕ್ಕೆ ಅವಳಿಗೆ ಅಡ್ಡ ಹೆಸರಿಟ್ಟು ರಂಗೀಲಾ ರಾಣಿ ಅಂತ ಕರೆಯುತ್ತಿದ್ದರು ಕಾಲೋನಿಯ ಜನ. ಅವಳ ಈ ಕೆಲಸಕ್ಕೆ ಸಾಥ್ ಕೊಡುವುದೇ ಅವಳ ಚಿಲ್ಟಾರಿ ಗ್ಯಾಂಗ್. ಅಬ್ಬಾ, ಆ ಚಿಲ್ಟಾರಿ ಗ್ಯಾಂಗ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಪ್ರಳಯಾಂತಕರು. ಅವಳು ಚಾಪೆ ಕೆಳಗೆ ತೂರಿ ಅಂತ ಹೇಳಿದರೆ ಇವರು ರಂಗೋಲೆ ಕೆಳಗೆ ತೂರುತ್ತಿದ್ದರು. ಬೆರಳನ್ನು ತೋರಿಸಿದರೆ ಹಸ್ತವನ್ನೇ ನುಂಗುವಷ್ಟು ಖತರ್ನಾಕ್ ಕಿಲಾಡಿಗಳು. ಅವರೆಲ್ಲ ಕೂಡ ಅವಳ ಥರಾನೇ ಅನಾಥರು. ಒಬ್ಬೊಬ್ಬರದ್ದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅವಳಿಗೆ ಸಿಕ್ಕಿದ್ದರು. ಅಕ್ಕ, ರಾಣಿ ಅಕ್ಕ ಅಂದರೆ ಅವರಿಗೆ ಪ್ರಪಂಚ, ಪ್ರಾಣ. ತುಂಬ ಇಷ್ಟಪಡುತ್ತಿದ್ದರು. ಅವಳಿಗೂ ಕೂಡ ಅವರು ಅಂದರೆ ಏನೋ ಒಂಥರ ಅವಿನಾಭಾವ ಸಂಬಂಧ. ರಕ್ತ ಸಂಬಂಧಕ್ಕಿಂತ ಮಿಗಿಲಾದದ್ದು ಸಾನ್ನಿಧ್ಯ ಮತ್ತು ಚಿಲ್ಟಾರಿ ಗ್ಯಾಂಗ್ನ ಅನುಬಂಧ. ಕಾಲೋನಿಯಲ್ಲಿ ಯಾರಿಗೇ ಕಷ್ಟ ಬಂದರೂ ಅವರಿಗೆ ಮೊದಲು ಜ್ಞಾಪಕ ಬರುತ್ತಿದ್ದೇ ನಮ್ಮ ಸಾನ್ನಿಧ್ಯ.
ಕಾಲೋನಿಯ ಜನರ ಕಷ್ಟಕ್ಕೆ ಪಿಕ್ ಪ್ಯಾಕೆಟ್ ಮಾಡಿದ ಹಣನ ಹಂಚಿ ಸಹಾಯ ಮಾಡೋದು ಅವಳ ಒಳ್ಳೆಯ ಗುಣ. ಬೇರೆಯವರಿಗೆ ಕಷ್ಟ ಅಂದರೆ ಬೆಣ್ಣೆಯಂತೆ ಕರಗುತ್ತಾಳೆ ನಮ್ಮ ಸಾನು. ಮಾತು ಹೊರಟಾದರೂ ಮನಸ್ಸು ಬೆಣ್ಣೆಯಂತೆ, ನೋಡುವುದಕ್ಕೂ ಕೂಡ ಒಳ್ಳೆ ಬೆಣ್ಣೆ ಬಿಸ್ಕತ್ ಥರ ಇದ್ದಾಳೆ. ಇದು ನಮ್ಮ ನಾಯಕ ನಾಯಕಿಯ ಪರಿಚಯ. ಇವರಿಬ್ಬರ ಭೇಟಿ ಹೇಗೆ, ಎಲ್ಲಿ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ ಇಯರ್ಫೋನ್ ಹಾಕಿಕೊಂಡು ನಿಮ್ಮ ಕೆಲಸವನ್ನು ಮಾಡಿಕೊಂಡು ರೇಖಾ ಸ್ಟೋರಿ ಟೈಮ್ನಲ್ಲಿ ನನ್ನ ಕಥೆಗಳನ್ನು ಕೇಳಿ ಆನಂದಿಸಿ, ಪ್ರೋತ್ಸಾಹಿಸಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಕತೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಇಂತಿ ನಿಮ್ಮ ಪ್ರೀತಿಯ ರೇಖಾ.